ಆಂಧ್ರ ಹೈಕೋರ್ಟ್ ಕೊಟ್ಟಿರುವಂತ ಆದೇಶವನ್ನು ಎತ್ತಿ ಹಿಡಿದಿದೆ ಸುಪ್ರೀಂ ಕೋರ್ಟ್. ದಲಿತರು ಮತಾಂತರ ಆದರೆ ಪರಿಶಿಷ್ಟ ಜಾತಿ ಸ್ಥಾನಮಾನವೂ ಸಿಗಲ್ಲ, ಮೀಸಲಾತಿಯೂ ಸಿಗಲ್ಲ ಅಂತ ಸ್ಪಷ್ಟ ಮಾತುಗಳಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದೆ. ಪರಿಶಿಷ್ಟ ಜಾತಿಯ ವ್ಯಕ್ತಿಯೊಬ್ಬ ಕ್ರಿಶ್ಚಿಯನ್ ಮುಸಲ್ಮಾನ ಧರ್ಮಕ್ಕೋ ಮತಾಂತರ ಆಗಿ ನಂತರವೂ ದಲಿತ ಮೀಸಲಾತಿಯನ್ನು ಪಡೆಯೋದಕ್ಕೆ ಹೊರಟ್ರೆ ಅದಕ್ಕೆ ಅವಕಾಶ ಇಲ್ಲ. ದಲಿತ ದೌರ್ಜನ್ಯ ತಡೆ ಕಾಯ್ದೆಯೂ ಕೂಡ ಅನ್ವಯ ಆಗಲ್ಲ ಅಂತ ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟ್ ಹೇಳಿರೋದು. ಅತ್ಯಂತ ಮಹತ್ವದ ತೀರ್ಪಿದು. ಪರಿಶಿಷ್ಟ ಜಾತಿಯ ವ್ಯಕ್ತಿಯೊಬ್ಬ ವಿದೇಶಿ ಬೌದ್ಧ, ಜೈನ ಮತ್ತು ಸಿಖ್ ಧರ್ಮವನ್ನು ಹೊರತುಪಡಿಸಿ ಮುಸ್ಲಿಮು, ಕ್ರಿಶ್ಚಿಯನ್ನು ಈ ರೀತಿ ಏನಾದರೂ ಮತಾಂತರ ಆದರೆ ಮತಾಂತರ ಆದ ಬಳಿಕವೂ ಕೂಡ ಮೀಸಲಾತಿಯ ಲಾಭ ಸಿಗಲ್ಲ. ಪರಿಶಿಷ್ಟ ಜಾತಿ ಮೀಸಲಾತಿ, ಪರಿಶಿಷ್ಟ ಪಂಗಡದ ಮೀಸಲಾತಿಯ ಲಾಭ ಸಿಗಲ್ಲ. ಮತ್ತು ದಲಿತ ದೌರ್ಜನ್ಯ ತಡೆ ಕಾಯ್ದೆ, ಅಟ್ರಾಸಿಟಿ ಆಕ್ಟ್, ಅದರ ಅಡಿಯಲ್ಲಿ ರಕ್ಷಣೆ ಪಡೆಯೋದಕ್ಕೂ ಕೂಡ ಅವಕಾಶ ಇಲ್ಲ ಅನ್ನೋದನ್ನ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ. ಮತಾಂತರಗೊಂಡಂತ ದಲಿತರಿಗೆ ಮೀಸಲು ಲಾಭ ಇಲ್ಲ ಅಂತ ಸುಪ್ರೀಂ ಹೇಳಿರೋದು. ಬೇರೆ ಧರ್ಮಕ್ಕೆ ಮತಾಂತರ ಆದರೆ SC ST ಕಾಯ್ದೆಯ ಅನ್ವಯ ರಕ್ಷಣೆಯೂ ಸಿಗಲ್ಲ. ಮತಾಂತರವಾದ ಬಳಿಕವೂ ಕೂಡ ಪರಿಶಿಷ್ಟ ಜಾತಿಯ ಮೀಸಲಾತಿಯನ್ನು ಪಡ್ಕೊಳ್ಳುತ್ತಾ ಇರುವಂತ ಹಲವು ಕೇಸುಗಳಿದಾವೆ. ಅದು ರಾಜಕೀಯ ಮೀಸಲಾತಿ ಇರ್ಬೋದು, ಶೈಕ್ಷಣಿಕ ಮೀಸಲಾತಿ ಇರ್ಬೋದು, ಉದ್ಯೋಗದ ಮೀಸಲಾತಿ ಇರ್ಬೋದು, ಮತಾಂತರ ಆದ ಬಳಿಕವು. ಬಟ್ ಅದಕ್ಕೆ ಅವಕಾಶ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಸ್ಪಷ್ಟ ಮಾತುಗಳಲ್ಲಿ ಹೇಳಿದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನನ್ನ ಸಹೋದ್ಯೋಗಿ ಶಶಿಶೇಖರ್ ಫೋನ್ ಸಂಪರ್ಕದಲ್ಲಿ. ಶಶಿಶೇಖರ್, ಬಹಳ ಮಹತ್ವದ ಆದೇಶ ಅಂತ ಅನ್ಸುತ್ತೆ. ದಲಿತ ಮೀಸಲಾತಿಯ ವಿಷಯದಲ್ಲಿ, ದಲಿತ ಸ್ಥಾನಮಾನದ ವಿಷಯದಲ್ಲಿ ಇವತ್ತು ಸುಪ್ರೀಂ ಕೋರ್ಟ್ ಕೊಟ್ಟಂತಹ ಈ ಆದೇಶ ಅತ್ಯಂತ ಮಹತ್ವಪೂರ್ಣವಾದದ್ದು. ಆಂಧ್ರದ ಪ್ರಕರಣ ಇದು. ಬೇಸಿಕಲಿ ಆಂಧ್ರದ ಒಬ್ಬ ವ್ಯಕ್ತಿ, ಚಿಂತಾದ ಆನಂದ್ ಅನ್ನುವಂತಹ ವ್ಯಕ್ತಿ ಮತ್ತೊಬ್ಬ ವ್ಯಕ್ತಿಯ ವಿರುದ್ಧ ದಲಿತ ಕಾಯ್ದೆ ಅಡಿಯಲ್ಲಿ ಪ್ರಕರಣವನ್ನ ದಾಖಲಿಸಿದ್ದ, ಜಾತಿ ನಿಂದನೆಯ ಪ್ರಕರಣವನ್ನ ದಾಖಲಿಸಿದ್ದ, ಅಟ್ರಾಸಿಟಿ ಕೇಸನ್ನು ಹಾಕಿದ್ದ. 2025ರಲ್ಲಿ ಆ FIR ಅನ್ನ ಆಂಧ್ರ ಹೈಕೋರ್ಟ್ ವಜಾ ಮಾಡಿತ್ತು. ರಾಮಿರೆಡ್ಡಿ ಎಂಬ ವ್ಯಕ್ತಿಯ ವಿರುದ್ಧ ಚಿತ್ತಾದ ಆನಂದ್ ಅನ್ನುವ ವ್ಯಕ್ತಿ ಧಾರ್ಮಿಕ ಜಾತಿ ನಿಂದನೆ ಆಗ್ತಾ ಇದೆ ಮತ್ತು ಜಾತಿ ತಾರತಮ್ಯ ಮಾಡ್ತಾ ಇದ್ದಾನೆ ಅನ್ನುವ ಆರೋಪ ಹೊತ್ತು ಮಾಡಿದಂತಹ ಪ್ರಕರಣ ಇವತ್ತು ಸುಪ್ರೀಂ ಕೋರ್ಟ್ನ ಹಂತಕ್ಕೆ ಹೋಯಿತು. ಸುಪ್ರೀಂ ಕೋರ್ಟ್ ನಲ್ಲಿ ಸ್ಪಷ್ಟವಾದಂತಹ ಆದೇಶ ಬಂದಿದೆ. ದಲಿತರು ಮತಾಂತರವಾದ್ರೆ ಪರಿಶಿಷ್ಟ ಜಾತಿಯ ಸ್ಥಾನಮಾನ ಉಳಿಯೋದಿಲ್ಲ ಅನ್ನುವುದನ್ನ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ. ಅದರಲ್ಲೂ ಕ್ರೈಸ್ತ ಧರ್ಮಕ್ಕೆ ಮತಾಂತರವಾದ್ರೆ ಪರಿಶಿಷ್ಟ ಜಾತಿಯ ಸ್ಥಾನಮಾನ ಸಿಗೋದಿಲ್ಲ ಅಂತ. ಇತ್ತೀಚಿನ ದಿನಗಳಲ್ಲಿ ಕ್ರೈಸ್ತ ದಲಿತರು ಅನ್ನುವಂತಹ ಹೊಸ ಪರಿಭಾಷೆಯೇ ಸೃಷ್ಟಿಯಾಗಿದೆ. ಅಂದ್ರೆ ದಲಿತರಿಂದ ಕ್ರಿಶ್ಚಿಯಾನಿಟಿಗೆ ಕನ್ವರ್ಟ್ ಆಗಿ ತಾವಿನ್ನೂ ದಲಿತ ಸ್ಥಾನಮಾನವನ್ನ, ದಲಿತರಿಗೆ ಸಿಗುವಂತಹ ಸಾಂವಿಧಾನಿಕವಾಗಿ ಸಿಗುವಂತಹ ಲಾಭವನ್ನ, ಮೀಸಲಾತಿಯನ್ನ ಪಡೆದುಕೊಳ್ತಾ ಇದ್ರು. ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸುಪ್ರೀಂ ಕೋರ್ಟ್ ಮಹತ್ವದ ಆದೇಶವನ್ನ ಕೊಟ್ಟಿದೆ. ಒಬ್ಬ ವ್ಯಕ್ತಿ ಒಂದೇ ಬಾರಿಗೆ ಎರಡೂ ಧರ್ಮಗಳನ್ನ ಪಾಲಿಸುವುದಕ್ಕೆ ಸಾಧ್ಯ ಇಲ್ಲ. ಕ್ರೈಸ್ತನಾಗಿ ಮತಾಂತರಗೊಂಡ ನಂತರ ಆ ವ್ಯಕ್ತಿ ದಲಿತನಾಗಿ ಹೇಗೆ ಮುಂದುವರಿತಾನೆ ಅಂತ ಸುಪ್ರೀಂ ಕೋರ್ಟ್ ಪ್ರಶ್ನೆ ಮಾಡಿದೆ. ಸುಪ್ರೀಂ ಕೋರ್ಟ್ನ ದ್ವಿಸದಸ್ಯ ಪೀಠ PK ಮಿಶ್ರಾ ಮತ್ತು NV ಅಂಜಾರಿಯಾ ಅವರ ಪೀಠ ಇಂಥದ್ದೊಂದು ಮಹತ್ವದ ಆದೇಶವನ್ನ ಕೊಟ್ಟಿದೆ. ದಲಿತರಿಗೆ ಮೀಸಲಾತಿಯ ಲಾಭವೂ ಸಿಗೋದಿಲ್ಲ ಅನ್ನೋದನ್ನ ಇವತ್ತಿನ ಆದೇಶದಲ್ಲಿ ಸ್ಪಷ್ಟವಾಗಿ ಹೇಳಿದೆ. ಅಂದ್ರೆ ಸಾಂವಿಧಾನಿಕವಾಗಿ ದಲಿತರಿಗೆ ಯಾವ ರೀತಿಯ ಸ್ಥಾನಮಾನಗಳು ಮತ್ತು ಲಾಭ ಮತ್ತು ರಕ್ಷಣೆ ಯಾವುದೂ ಕೂಡ ಕನ್ವರ್ಟ್ ಆದವರಿಗೆ ಇರೋದಿಲ್ಲ ಅನ್ನುವುದನ್ನ ಇವತ್ತು ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ. ದಲಿತರ ಸ್ಥಾನಮಾನ, ಯಾರಿಗೆ ದಲಿತ ಸ್ಥಾನಮಾನ, ಯಾರಿಗೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ, ಈ ಸ್ಥಾನಮಾನವನ್ನ ನಿರ್ಧಾರ ಮಾಡಿರೋದು ಸಾಂವಿಧಾನಿಕ ಆದೇಶ 1950ರಲ್ಲಿ ಬಂದಂತಹ ಸಾಂವಿಧಾನಿಕ ಆದೇಶದ ಪ್ರಕಾರ ಈ ಸ್ಥಾನಮಾನ ನಿರ್ಧಾರ ಆಗುತ್ತೆ. ಅಲ್ಲಿ ನಿರ್ಣಯ ಆಗಿರುವ ಪ್ರಕಾರ ಕೆಲವು ಷರತ್ತುಗಳನ್ನ ಪೂರೈಸಿದರೆ ಮಾತ್ರ ಆ ವ್ಯಕ್ತಿಗೆ
ದಲಿತ ಸ್ಥಾನಮಾನ ಅಂದ್ರೆ ಪರಿಶಿಷ್ಟ ಜಾತಿಯ ಸ್ಥಾನಮಾನ ಸಿಗುತ್ತೆ. ಅಂದ್ರೆ ಆ ವ್ಯಕ್ತಿ ಹಿಂದೂ ಬೌದ್ಧ ಮತ್ತು ಸಿಖ್ ಈ 3 ಧರ್ಮಗಳಲ್ಲಿ ಆಗಿರ್ಬೇಕು. ಅಂದ್ರೆ ದಲಿತರು ಇರುವಂತದ್ದು ಈ 3 ಧರ್ಮಗಳಲ್ಲಿ ಮಾತ್ರ. ಆ ಕಾರಣಕ್ಕಾಗಿ ಈ 3 ಧರ್ಮಗಳಲ್ಲೇ ಮತಾಂತರ ಆದ್ರೆ, ಉದಾಹರಣೆಗೆ ಹಿಂದೂ ಧರ್ಮದಲ್ಲಿದ್ದಂತಹ ಒಬ್ಬ ದಲಿತ ವ್ಯಕ್ತಿ ಬೌದ್ಧ ಧರ್ಮಕ್ಕೆ ಮತಾಂತರ ಆದ್ರೆ ಆತನಿಗೆ ಮೀಸಲಾತಿಯ ಲಾಭವೂ ಸಿಗುತ್ತೆ, ದಲಿತ ಕಾಯ್ದೆಯ ರಕ್ಷಣೆಯೂ ಸಿಗುತ್ತೆ. ದಲಿತ ವ್ಯಕ್ತಿ ಹಿಂದೂ ಧರ್ಮಕ್ಕೆ ಮತಾಂತರವಾದ್ರೂ ಕೂಡ ಆತನಿಗೆ ಏನ್ ಸೌಲಭ್ಯ ಇದೆ ಅದು ಸಿಗುತ್ತೆ. ಆದ್ರೆ ಒಬ್ಬ ವ್ಯಕ್ತಿ ಹಿಂದೂ ಧರ್ಮದಿಂದ ಅಥವಾ ಬೌದ್ಧ ಧರ್ಮದಿಂದ ದಲಿತನಾಗಿದ್ದಂತಹ ವ್ಯಕ್ತಿ ಕ್ರಿಶ್ಚಿಯಾನಿಟಿಗೆ ಅಥವಾ ಇಸ್ಲಾಂಗೆ ಮತಾಂತರವಾದ್ರೆ ಆತನಿಗೆ ಮೀಸಲಾತಿಯ ಲಾಭವೂ ಸಿಗಲ್ಲ, ಶಶಿಶೇಖರ್ ರಕ್ಷಣೆಯೂ ಸಿಗೋದಿಲ್ಲ. ಶಶಿಶೇಖರ್, ಎಷ್ಟೋ ಸಂದರ್ಭದಲ್ಲಿ ಹೆಂಗಾಗತ್ತೆ ಅಂತಂದ್ರೆ ಅಫಿಷಿಯಲಿ ಅವರು ಕನ್ವರ್ಷನ್ ತೋರಿಸಿರಲ್ಲ. ನಾನು ಎಕ್ಸಾಂಪಲ್ಗೆ ಹೇಳಬೇಕು ಅಂತಾದ್ರೆ ಪಾರ್ವತಿ ಅಂತ ಹೆಸರಿರುತ್ತೆ, ಕ್ರಿಶ್ಚಿಯಾನಿಟಿಗೆ ಕನ್ವರ್ಟ್ ಆಗ್ತಾರೆ, ಮೇರಿ ಪಾರ್ವತಿ, ಕ್ರಿಸ್ ಪಾರ್ವತಿ ಅಂತ ಹೆಸರು ಬದಲಾಗುತ್ತೆ, ಆದ್ರೆ ಅಫಿಷಿಯಲಿ ತೋರಿಸಲ್ಲ. ಅದನ್ನ ಮೀಸಲಾತಿಯ ಲಾಭವನ್ನ ಪಡ್ಕೊಳ್ತಾ ಇರ್ತಾರೆ. ಇದಕ್ಕೆ ಉತ್ತರ ಇದೆಯಾ ಈ ಆದೇಶದಲ್ಲಿ? ರಕ್ಷತ್, ಈ ಸಮಸ್ಯೆ ತುಂಬಾ ದೊಡ್ಡ ಪ್ರಮಾಣದಲ್ಲಿದೆ. ಯಾಕೆಂದ್ರೆ ಮೀಸಲಾತಿಯ ಲಾಭವನ್ನ ಉಳಿಸಿಕೊಳ್ಳಬೇಕು ಅನ್ನುವ ಕಾರಣದಿಂದಲೇ ಆನ್ ಡಾಕ್ಯುಮೆಂಟ್ ದಾಖಲೆಗಳ ಪ್ರಕಾರ ಅವರು ಹಿಂದೂಗಳಾಗಿರ್ತಾರೆ, ಬೌದ್ಧರಾಗಿರ್ತಾರೆ, ಸಿಖ್ಖರಾಗಿರ್ತಾರೆ. ಆದ್ರೆ ಅಧಿಕೃತವಾಗಿ ಧರ್ಮ ಪಾಲನೆಯ ವಿಷಯಕ್ಕೆ ಬಂದ್ರೆ ಅವರು ಕ್ರಿಶ್ಚಿಯಾನಿಟಿಯನ್ನ ಫಾಲೋ ಮಾಡ್ತಿರ್ತಾರೆ. ನೀವು ಈ ಪ್ರಕರಣವನ್ನ ನೋಡಿದ್ರೆ ಚಿಂತಾದ ಆನಂದ್ ಅನ್ನುವಂತಹ ವ್ಯಕ್ತಿ ಕಳೆದ 10 ವರ್ಷಗಳಿಂದ ಒಂದು ಚರ್ಚ್ನಲ್ಲಿ ಪಾಸ್ಟರ್ ಆಗಿ ಕೆಲಸ ಮಾಡ್ಕೊಂಡಿರ್ತಾನೆ. 10 ವರ್ಷಗಳ ಕಾಲ ಪಾಸ್ಟರ್ ಆಗಿ ಕೆಲಸ ಮಾಡಿಕೊಂಡು ಸಂಡೇ ಪ್ರೇಯರ್ಗಳನ್ನೆಲ್ಲ ಹೇಳಿಕೊಡ್ತಿದ್ದಂತಹ ವ್ಯಕ್ತಿ ತನಗೆ ದಲಿತ ಸ್ಥಾನಮಾನ ಬೇಕು ಅಂತ ಅರ್ಜಿ ಸಲ್ಲಿಸಿದಂತಹ ಸಂದರ್ಭದಲ್ಲಿ ಈ ಆದೇಶ ಬಂದಿದೆ. ಆದ್ರೆ ಕೆಲವರು ಬಹುತೇಕ ಜನ ಕ್ರಿಶ್ಚಿಯಾನಿಟಿಗೆ ಕನ್ವರ್ಟ್ ಆದಂತಹ ದಲಿತರು ಮೀಸಲಾತಿಯ ಲಾಭವನ್ನ ಹಾಗೆ ಉಳಿಸಿಕೊಳ್ಳಬೇಕು ಅನ್ನುವಂತಹ ಕಾರಣದಿಂದಾಗಿ ತಾವು ಕನ್ವರ್ಟ್ ಆಗಿರೋದನ್ನ ಅಧಿಕೃತ ದಾಖಲೆಗಳಲ್ಲಿ ಉಲ್ಲೇಖ ಮಾಡೋದಿಲ್ಲ. ಅವರ ಹೆಸರುಗಳು ಚೇಂಜ್ ಆಗ್ತವೆ, ಇಂಗ್ಲಿಷ್ ಹೆಸರುಗಳು ಬರ್ತವೆ, ಕ್ರಿಶ್ಚಿಯನ್ ಹೆಸರುಗಳು ಅವರ ಹೆಸರಿನ ಮುಂದೆ ಸೇರಿಕೊಳ್ಳುತ್ತವೆ. ಆದರೆ ಅಧಿಕೃತವಾಗಿ ಅವರ ದಾಖಲೆಗಳಲ್ಲಿ ದಲಿತ ಅನ್ನುವಂತಹ ಜಾತಿಯನ್ನೇ ಉಳಿಸ್ಕೊಳ್ತಾರೆ. ಅವರು ಅಧಿಕೃತವಾಗಿ ಹಿಂದೂಗಳೇ ಆಗಿರ್ತಾರೆ ದಾಖಲೆಗಳ ಪ್ರಕಾರ. ಆದ್ರೆ ಅವರ ಆಚರಣೆಯಲ್ಲಿ ಮಾತ್ರ ಕ್ರಿಶ್ಚಿಯಾನಿಟಿ ಉಳ್ಕೊಂಡಿರುತ್ತೆ. ಇಂತಹ ಪ್ರಕರಣಗಳನ್ನ ಪತ್ತೆ ಹಚ್ಚಿ ಅವರ ಜಾತಿ ಮತ್ತು ಧರ್ಮವನ್ನ ನಿರ್ಣಯ ಮಾಡೋದು ಕಷ್ಟ ಆಗತ್ತೆ. ಯಾಕಂದ್ರೆ ಪೂಜಿಸುವ ಹಕ್ಕು, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಎಲ್ಲರಿಗೂ ಇದೆ. ಆ ಕಾರಣಕ್ಕಾಗಿ ಆಚರಣೆ ಯಾವ್ದು ಮಾಡ್ತಾ ಇದ್ದಾರೆ, ಅವರು ಅಧಿಕೃತ ಧರ್ಮ ಯಾವುದು, ಈ ರೀತಿಯ ವ್ಯತ್ಯಾಸಗಳನ್ನ ಗುರುತಿಸುವುದು ಕಷ್ಟ ಆಗುತ್ತೆ. ಅದರ ಲಾಭವನ್ನ ಪಡೆದುಕೊಂಡು ಈ ದೇಶದಲ್ಲಿ ಲಕ್ಷಾಂತರ ಜನ ಕ್ರಿಶ್ಚಿಯನ್ನಿಗೆ ಕನ್ವರ್ಟ್ ಆಗಿದ್ರು ಕೂಡ, ಕ್ರಿಶ್ಚಿಯನ್ ಧರ್ಮವನ್ನ ಪಾಲಿಸಿದ್ರು ಕೂಡ ದಾಖಲೆಗಳಲ್ಲಿ ಹಿಂದೂಗಳಾಗಿಯೇ, ಬೌದ್ಧರಾಗಿಯೇ, ಸಿಖ್ಖರಾಗಿಯೇ ಉಳಿದುಕೊಂಡು ಮೀಸಲಾತಿಯನ್ನ ಲಾಭವನ್ನ ಪಡೆದುಕೊಳ್ತಾರೆ. ಆ ಬಗ್ಗೆ ಏನು ಮಾಡಕ್ಕಾಗದಿರುವಂತಹ ಸ್ಥಿತಿ ಇದೆ. ರಕ್ಷತ್, ಥ್ಯಾಂಕ್ ಯು ಶಶಿಶೇಖರ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.